ಹಾಯ್ ನಮಸ್ತೆ. ಇವತ್ತು ಶ್ರೀಕೃಷ್ಣ ಪರಮಾತ್ಮನ ಒಂದು ಪುಟ್ಟ ಕಥೆ. ಆಗಿನ ಕಾಲದಲ್ಲಿ ಈ ತೀರ್ಥ ಕ್ಷೇತ್ರಗಳಿಗೆಲ್ಲ ಹೋಗ್ಬೇಕಂದ್ರೆ ಈಗಿನ ಥರ ವೆಹಿಕಲ್ಗಳ ಅರೇಂಜ್ಮೆಂಟ್ ಎಲ್ಲ ಇರಲಿಲ್ವಲ್ಲ. ಇರೋರು ಒಂದು ಎತ್ತಿನ ಗಾಡಿ ಕಟ್ಕೊಂಡು ಹೋಗೋರು, ಇಲ್ದಿದ್ದವರು ಕಾಲ್ನಡಿಗೆಲ್ಲ ಹೋಗೋರು. ಹಾಗೆ ಈ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೊಬ್ಬರು, ಬ್ರಾಹ್ಮಣ ಭಕ್ತರೊಬ್ಬರು ಕಾಲ್ನಡಿಗೆಯಲ್ಲೇ ಶುರು ಮಾಡ್ತಾರೆ ಪುರಿ ಜಗನ್ನಾಥ ಹೋಗೋಣ ಅಂತ. ಹೋಗ್ತಾ ಹೋಗ್ತಾ ಸ್ವಲ್ಪ ದಿನ ಕಳೆಯುತ್ತೆ. ಮತ್ತು ಇನ್ನೇನು ಹತ್ರ ಬರ್ತಾ ಇದ್ದೀವಿ ಅನ್ನೋ ಟೈಮಲ್ಲಿ ಹೋಗ್ತಾ ಹೋಗ್ತಾ ಒಂದು ಕೊಳ ಕಾಣಿಸುತ್ತೆ. ಆ ಕೊಳದಲ್ಲಿ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಹೋಗೋಣ ಫ್ರೆಶ್ ಆಗಿ, ಇನ್ನೇನು ಹತ್ರ ಬಂದ್ಬಿಡ್ತು ದೇವಸ್ಥಾನ ಅಂತ ಕೊಳದ ಹತ್ರ ಹೋಗಿ ನೋಡಿದ್ರೆ ಕೊಳದ ತುಂಬ ತಾವರೆ ಹೂಗಳು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಅದನ್ನು ನೋಡಿದ ತಕ್ಷಣ ಆ ಬ್ರಾಹ್ಮಣರಿಗೆ ಏನೋ ಜ್ಞಾಪಕ ಬರಲಿಲ್ಲ, ಇದನ್ನೆಲ್ಲ ನನ್ನ ಶ್ರೀಕೃಷ್ಣ ಪರಮಾತ್ಮನಿಗೆ ಒಪ್ಪಿಸ್ಬೇಕು ಅಂತ ಯೋಚನೆ ಬರುತ್ತೆ. ತಕ್ಷಣ ಅವರೆಲ್ಲ ಸ್ವಚ್ಛ ಆಗಿ ಆ ಹೂವನ್ನೆಲ್ಲ ಕಿತ್ಕೊಂಡು, ತಾವರೆ ಹೂವನ್ನೆಲ್ಲ ಕಿತ್ಕೊಂಡು ಒಂದು ಒಳ್ಳೆ ಬಟ್ಟೆಯಲ್ಲಿ ಅದನ್ನು ಸುತ್ತಕೊಂಡು ಹೋಗ್ತಾರೆ. ಹೋಗೋಷ್ಟೊತ್ತಿಗೆ ಸಂಜೆ ಆಗಿಬಿಡುತ್ತೆ, ರಾತ್ರಿ ಆಗುತ್ತೆ. ಸರದಿ ಸಾಲಿನಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಬಂದು ಆ ಹೂವನ್ನು ಅರ್ಚಕರಿಗೆ ಕೊಡ್ತಾರೆ. ಅವರು ತೆಗೆದು ನೋಡಿದ್ರೆ ಎಲ್ಲ ಒಣಗೋಗ್ಬಿಟ್ಟಿದೆ. ಈ ಹೂವನ್ನು ಕೃಷ್ಣ ಪರಮಾತ್ಮನಿಗೆ ಇಡೋಕ್ಕಾಗಲ್ಲ, ಇಷ್ಟು ಒಣಗೋಗಿದೆ, ಕೆಟ್ಟದಾಗಿದೆ, ತೊಗೊಂಡೋಗು ಅಂತ ಹೇಳ್ತಾರೆ. ಹಾಗೇನ್ಬೇಡಿ ಸ್ವಾಮಿ, ನಾನು ತುಂಬ ಪ್ರೀತಿಯಿಂದ ತುಂಬ ದೂರದಿಂದ ಕಿತ್ಕೊಂಡ್ಬಂದಿದ್ದೀನಿ, ದಯವಿಟ್ಟು ಅದನ್ನು ಸ್ವೀಕರಿಸಿ ಇಡೀ ಕೃಷ್ಣ ಪರಮಾತ್ಮನಿಗೆ ಅಂದರೆ ಒಪ್ಪದೇ ಇಲ್ಲ. ಈ ಭಕ್ತ ಕೂಡ ಒಪ್ಪಲ್ಲ, ಇಲ್ಲ ಇಡಲೇಬೇಕು ಅಂತ. ಅರ್ಚಕರು ಕೋಪ ಬಂದು ಆ ಕಡೆ ಬಿಸಾಕ್ಬಿಡ್ತಾರೆ. ಹೋಗು, ಇಡಲ್ಲ ನೀನು, ನಡಿ ಮುಂದೆ ಅಂತೇಳಿ ಕಳಿಸ್ಬಿಡ್ತಾರೆ. ಸರಿ, ಭಕ್ತ ತುಂಬ ದುಃಖ ಆಗುತ್ತಲ್ವ, ನಾವು ದೇವರಿಗೆ ಪ್ರೀತಿಯಿಂದ ಏನಾದರೂ ತೊಗೊಂಡೋದ್ರೆ. ತುಂಬ ದುಃಖದಿಂದ ಹೊರಗಡೆ ಬಂದು ಅಲ್ಲೆಲ್ಲೋ ಒಂದು ಮರದ ಹತ್ರ ಕೂತ್ಕೊಂಡು ಅದೇ ಯೋಚನೆ, ನಾನು ತಂದಿದ್ದು ಉಪಯೋಗ ಆಗಲಿಲ್ವಲ್ಲ ನನ್ನ ಕೃಷ್ಣ ಪರಮಾತ್ಮನಿಗೆ ಅಂತ ಚಿಂತೆಯಲ್ಲಿ ದುಃಖದಲ್ಲಿರ್ತಾರೆ. ಒಂದು ಪುಟ್ಟ ಹುಡುಗ ಬರ್ತಾನೆ. ಪುಟ್ಟ ಹುಡುಗ ಬಂದು, ಚಾಚಾ ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳ್ತಾನೆ. ಹಿಂಗೆ ನಾನು ಹೂವು ತಂದಿದ್ದೆ ಮಗ, ಕೃಷ್ಣ ಪರಮಾತ್ಮನಿಗೆ ಇಡಲಿಲ್ಲ, ನನಗೆ ತುಂಬ ದುಃಖ ಆಗ್ತಾಯಿದೆ ಅಂದರೆ, ಅದಕ್ಕೆ ಯಾಕೆ ಚಚತಿ ಚಿಂತೆ ಮಾಡ್ತೀರಾ, ಅವನು ಒಪ್ಪಿಸ್ಕೊತಾನೆ ಬಿಡಿ, ನೀವು ಚಿಂತೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಆ ಮಗು ಹೊರಟೋಗುತ್ತೆ. ಸರಿ, ಇವರು ದುಃಖದಲ್ಲಿ ಅಲ್ಲೇ ಆ ದಿನ ಕಳೆದು ಬೆಳಗ್ಗೆ ಮತ್ತೆ ಸರದಿ ಸಾಲಿನಲ್ಲೂ ಹೋಗ್ತಾರೆ. ಹೋದರೆ ಅಷ್ಟು ಇನ್ನು 6 ಗಂಟೆ ಬೇಗನೆ ಬಂದು ಪುರೋಹಿತರು ಬಾಗಿಲು ತೆಗಿತಾರೆ. ತೆಗೆದಿದ್ದ ತಕ್ಷಣ ಅವ್ರಿಗೊಂದು ಆಶ್ಚರ್ಯ, ಅಲ್ಲಿ ಬಿದ್ದಿದ್ದ ಹೂಗಳೆಲ್ಲ ಫ್ರೆಶ್ ಆಗಿ ಜಗನ್ನಾಥನ ಅಲಂಕಾರ ಆಗಿದೆ. ಮತ್ತು ಅದೇ ಕಿವಿಯಲ್ಲಿ ಅದೇ ಟೈಮ್ಗೆ ಭಕ್ತನೂ ಬರ್ತಾನೆ. ಅವನಿಗೂ ಖುಷಿಯಾಗುತ್ತೆ, ಇದನ್ನೇನೆ ನಾನು ತಂದಿದ್ದು ಹೂವು ಅಲ್ಲ ಅಂತ. ಎಷ್ಟು ಖುಷಿ ಆಗುತ್ತೆ ಅಂದರೆ, ನಮ್ಗೆ ಎಲ್ಲರಿಗೂ ಅಷ್ಟೇ ಅಲ್ವಾ, ದೇವ್ರಿಗಂತ ಏನಂತ ತಗೊಂಡಾಗ ಅದು ಅರ್ಪಣೆ ಮಾಡಿದ್ರೇ ನಮ್ಗೆ ಖುಷಿ. ಅವನಿಗೂ ಖುಷಿ ಆಗುತ್ತೆ. ಮತ್ತು ಆ ಪುರೋಹಿತರಿಗೂ ತಮ್ಮ ತಪ್ಪಿನ ಅರಿವಾಗುತ್ತೆ. ಭಕ್ತರು ಏನೇ ಪ್ರೀತಿಯಿಂದ ತಂದರು ನಾವು ಅದನ್ನು ಕಡೆಗಣಿಸಬಾರ್ದು. ಆ ಯಪ್ಪ ಒಪ್ಪಿಸ್ಕೊಳ್ದಿರೋ ಹೋಗಲಿ, ಅಲ್ಲಿ ಮುಂದೆ ಅವನಿಗೆ ಅರ್ಪಣೆ ಮಾಡಿಬಿಡ್ಬೇಕು ಅಂತ. ಇಷ್ಟ ಆಯ್ತಾ ಈ ಕತೆ? ಥ್ಯಾಂಕ್ಸ್ ಫಾರ್ ವಾಚಿಂಗ್.